ಮನುಷ್ಯನಿಗೆ ಅವಮಾನ ಅಂತಕ್ಕಂಥದ್ದು ಎಲ್ಲಾದರೂ ಆಗಿಬಿಟ್ರೆ ಸಾರ್ವಜನಿಕವಾಗಿ ಆ ಅವಮಾನ ಯಾವ ರೂಪಕ್ಕೆ ತಿರುಗುತ್ತೆ ಅವರ ಪ್ರತಿಷ್ಠೆ ಅಂತಂದರೆ ಏನು ಬೇಕಾದರೂ ಮಾಡ್ಬೋಣ ಈ ಅವಮಾನಕ್ಕೆ ಪ್ರತೀಕಾರವಾಗಿ ಅನ್ನೋ ರೀತಿ ಇಲ್ಲೊಬ್ಬರು ಮಂಗಳಮುಖಿ ಅವಮಾನವನ್ನು ಮೆಟ್ಟಿ ನಿಂತಿದ್ದಾರೆ. ಮಾದರಿ ಮಂಗಳಮುಖಿ. ಈಕೆ ಮಂಗಳಮುಖಿ ಅಂತ ಯಾರೋ ಒಬ್ಬರು ಆಟೋವನ್ನು ನಿಲ್ಲಿಸಲಿಲ್ವಂತೆ, ಈಕೆಯನ್ನು ಹತ್ತಿಸ್ಕೊಳ್ಳಿಲ್ವಂತೆ, ಅವಮಾನ ಮಾಡಿಬಿಟ್ಟಿದ್ದಾರೆ. ಅದಕ್ಕೆ ಅವಮಾನದಿಂದಲೇ ಆಟೋವನ್ನು ಖರೀದಿ ಮಾಡ್ತಾರೆ ಈಕೆ. ಆಮೇಲೆ 4 ಆಟೋವನ್ನು ಖರೀದಿಸಿ ಸ್ವಯಂ ಉದ್ಯೋಗಿಯಾಗಿದ್ದಾರೆ ಈ ಮಂಗಳಮುಖಿ. ಹಿರಿಯರಿಗೆ, ಗರ್ಭಿಣಿಯರಿಗೆ ಉಚಿತ ಆಟೋ ಸೇವೆಯನ್ನು ಕೊಡ್ತಾರಂತೆ. ಮಂಗಳೂರಿನ ಅನಿ ಮಂಗಳಮುಖಿಯಿಂದ ಈ ಮಾದರಿ ಕಾರ್ಯ. ಸದ್ಯ ಜಿಮ್ ಟ್ರೈನರ್ ಕೂಡ ಆಗಿಯೂ ಕೆಲಸವನ್ನು ಮಾಡ್ತಾ ಇದ್ದಾರಂತೆ ಈಕೆ. ಒಟ್ಟಿನಲ್ಲಿ ನನಗೆ ಅವಮಾನ ಆಯಿತು, ಯಾವ ಜಾಗದಲ್ಲಿ ಮರ್ಯಾದೆ ಹೋಯಿತು ಅಲ್ಲಿಂದಲೇ ಮರ್ಯಾದೆಯನ್ನು ಪಡ್ಕೊಳ್ಬೇಕು ಅಂತಕ್ಕಂಥ ಹಠ, ಕೆಚ್ಚು ತುಂಬ ಜನರಲ್ಲಿ ಬಂದ್ಬಿಡುತ್ತೆ. ಈಕೆ ಕೂಡ ಅದೇ ರೀತಿ ಮಾದರಿಯಾಗಿದ್ದಾರೆ. ಯಾವ ಆಟೋನಿಂದ ಅವಮಾನ ಆಯಿತು ಅಂತ 4 ಆಟೋ ಖರೀದಿ ಮಾಡಿ ಬೇರೆಯವರಿಗೆ ಬಾಡಿಗೆ ಕೊಟ್ಟಿದ್ದಾರಂತೆ. ಜಿಮ್ ಟ್ರೈನರ್ ಆಗಿ ಕೆಲಸ ಮಾಡ್ತಾ ಇದ್ದಾರಂತೆ. ಒಂಥರ ಮಾದರಿ ಕಥೆ. ಹೌದು. ನನ್ನ ಜೀವನದಲ್ಲಿ ಕೂಡ ಒಂದು ಪೆಟ್ಟು ಬಿತ್ತು. ಹೇಗಪ್ಪ ಅಂತಂದರೆ, ನಾನು ಈಗ ಮನೆಗೆ ಹೋಗ್ಬೇಕು. ನಾನು ಒಂದು 7ರಿಂದ 8 ಗಂಟೆ ಆಗಿತ್ತು, ಸಂಜೆ ಆಗಿತ್ತು. ಸಂಜೆ ಟೈಮಲ್ಲಿ ನಾನು ಕಲೆಕ್ಷನ್ ಎಲ್ಲ ಮುಗಿಸ್ಕೊಂಡು ಮನೆ ಕಡೆ ಹೋಗ್ತಿರ್ಬೇಕಾದ್ರೆ ನಾನು ರಿಕ್ಷಾಗಳನ್ನೆಲ್ಲ ಸ್ಟಾಪ್ ಮಾಡಿದೆ. ಅಣ್ಣ ನಿಲ್ಲಿ, ನಾನು ಮನೆ ಕಡೆಯಲ್ಲಿ ಬಿಡಿ, ನಾನು ಮನೇಲಿ ಅಮ್ಮ ಕಾಯ್ತಾ ಇರ್ತಾರೆ, ಹೋಗಬೇಕು ಅಂತ ಹೇಳ್ತಾ ಇದ್ದೆ. ಬರ್ತಾಯಿದ್ರು, ಸ್ಟಾಪ್ ಮಾಡ್ತಾಯಿದ್ರು, ನನ್ನ ಮೇಲೆ ಕೆಳಗಡೆ ನೋಡ್ತಾಯಿದ್ರು. ಒಂದು ಮಂಗಳಮುಖಿ ಅಂತಂದ ಕಾರಣಕ್ಕೋಸ್ಕರನೇ ಅಲ್ಲಿಂದ ಮತ್ತೆ ಮುಂದಕ್ಕೆ ಹೋಗ್ತಾ ಇತ್ತಿದ್ರು. ಏನಪ್ಪ, ನಾನೊಂದು ಮಂಗಳಮುಖಿ ಆದದಕ್ಕೋಸ್ಕರನೇ ಇವರು ಇಷ್ಟೆಲ್ಲ ನಮಗೆ ಪ್ರಾಬ್ಲಮ್ ಮಾಡ್ತಿದ್ದಾರಲ್ಲ. ನಾವು ಬೇರೆಯವರಾಗೆ ಒಂದು ಹೆಣ್ಣಾಗಿ ಕರೆಕ್ಟ್ ಹೆಣ್ಣಾಗಿ ಹುಟ್ಟಿದರೆ, ಕರೆಕ್ಟ್ ಗಂಡಾಗಿ ಹುಟ್ಟಿದರೆ ನಮ್ಗೆ ಇಷ್ಟೆಲ್ಲ ಪ್ರಾಬ್ಲಮ್ ಇರ್ತಿರಲಿಲ್ಲ. ಯಾಕೆ ಈ ಥರ ನಮಗೆ ಸಮಾಜದಲ್ಲಿ ಕೆಟ್ಟದಾಗೆ ನೋಡ್ತಾರೆ, ಕೆಟ್ಟದಾಗೆ ಮಾತಾಡಿಸ್ತಾರೆ? ಯಾಕೆ ನಾವು ಹಣ ಕೊಡಲ್ವಾ? ಹಣ ನೋಡಿ, ಈಗ ಹೆಣ್ಮಕ್ಳು ನೋಡಿರ್ತೀರ, ಗಂಡು ಮಕ್ಳು ನೋಡಿರ್ತೀರ. ಹೆಣ್ಮಕ್ಳು ಹಣ ಕೊಡ್ತಿರ್ತಾರೆ, ಗಂಡು ಮಕ್ಳು ಹಣ ಕೊಡ್ತಾರೆ. ಅದ್ರ ದುಪ್ಪಟ್ಟು ನಾವು ಕೊಟ್ಟಿರ್ತೀವಿ ರಿಕ್ಷಾದವರಿಗೆ. ಆ ಮಾನವೀಯತೆಯಿಂದ ಆದರೂ ನಮ್ಮನ್ನ ಕರ್ಕೊಂಡು ಹೋಗ್ಬೇಕು ತಾನೆ. ಕರ್ಕೊಂಡು ಹೋಗಲಿಲ್ಲ. ಆದರೂ ಮತ್ತೆ ನನಗೆ ಲೇಟ್ ಆಗ್ತಾಯಿತ್ತು. ಮತ್ತು ನಾನು ನಡ್ಕೊಂಡು ಅಳ್ತಾ ಮನೆಗೆ ಹೋದೆ. ಹಾಗಾಗಿ ನನ್ನ ತಾಯಿನೇ ನನಗೆ ಸ್ಫೂರ್ತಿ. ಒಂದು ಆಟೋ ತೆಗೆದು ಹನಿ ಮಂಗಳೂರಲ್ಲಿ ತುಂಬ ಕರೇಜಸ್, ಅಲ್ಲಿ ಎಲ್ಲ ಇಂಡಿಪೆಂಡೆಂಟ್ ಆಗಿ ಮಾಡ್ತಾ ಇದ್ದಾರೆ. ಅದರಲ್ಲಿ ಒಂತಾದರೂ ಹಣ ಸಿಕ್ಕಿದ್ದು ಬಾಡಿಗೆ ಕೊಡ್ತಾರೆ ಮತ್ತು ಉಪಕಾರ ಮಾಡ್ತಾರೆ. ಎಲ್ಲಿಗೆ ಹೋಗಿ ಊಟ ಕೊಡೋದು ಮತ್ತು ಎಲ್ಲ ನಾಟ್ ಓನ್ಲಿ ಏನೇ ಜೀವ ಸಿಗುತ್ತೆ, ಈವನ್ನು ನಾಯಿ, ವಾಟ್ ಈಸ್ ದಟ್, ಬೆಕ್ಕು, ಎಲ್ಲರಿಗೆ ಯಾವುದು ಬೇರೆ ಇಲ್ಲ ಅವರಿಗೆ. ಎಲ್ಲರಿಗೂ ಅವರು ಒಂದು ಜೀವಕ್ಕೆ ರೆಸ್ಪೆಕ್ಟ್ ಕೊಡ್ತಾರೆ ಅವರು. ಅದು ಅಲ್ಲದೆ ನನ್ನದು ಹೇಳೋದಾದರೆ ತುಂಬ ಒಳ್ಳೆ ಜನ. ಮಾತ್ರ ನಾವು ಇಷ್ಟು ವರ್ಷದಲ್ಲಿ ಬಾಡಿಗೆ ಕೊಟ್ಟಿದ್ದೇನೆ, ಇವರಂಥ ಜನ ನಾವು ನೋಡಲೇ ಇಲ್ಲ. ಮಾತ್ರ ನಮಗೆ ಹಾಗೆ ಫೀಲಿಂಗೇ ಇಲ್ಲ ಹೀಗೆ ಮನೆಯಿಂದ ಅವರು ಹೊರಗಿದ್ದಾರೆ, ಎಲ್ಲಿದ್ದರೆ ಅಂತ. ಯಾವಾಗಾದರೂ ಫೋನ್ ಮಾಡಿದರೆ ಫೋನ್ ತಗೊಳ್ತಾರೆ. ಅಂದರೆ ಇವಾಗ ನನ್ನ ಅಮ್ಮ ಒಬ್ಬರೇ ಇರೋದಿಲ್ಲಿ, ನಾವೆಲ್ಲ ಮಕ್ಕಳು ಹೊರಗಿದ್ದಾರೆ. ಮತ್ತು ನಾನು ಹೇಳಿದೆ, ನನ್ನ ಅಮ್ಮ ಜೀವ ಇರುವ ತನಕ ನಿಮಗೆ ಹೋಗಲಿಕ್ಕಿಲ್ಲ ಇಲ್ಲಿಂದ. ಅಷ್ಟು ಉಂಟು. ಅವಳು ನನ್ನ ಸಣ್ಣ ತಂಗಿಯಾಗೆ ನಾವು ಅವರಿಗೆ ಟ್ರೀಟ್ ಮಾಡ್ತಾ ಇದ್ದೇನೆ. ಅವರು ಸಹ ತುಂಬ ನನ್ನ ಅಮ್ಮನದು ಸೇವಾ ಮಾಡೋದು. ಅವರಿಗೆ ತುಂಬ 88 ವರ್ಷ ಆಯಿತು. ಅವರದ್ದು ಒಳ್ಳೆ ಸೇವಾ ಮಾಡ್ತಾ ಇದ್ದಾರೆ. ಒಂದು ವೃದ್ಧ ಜನರಿಗೆ ಸೇವಾ ಮಾಡೋದಂದರೆ ಎಷ್ಟು ಬ್ಲೆಸ್ಸಿಂಗ್ಸ್ ಇರ್ತದೆ ಅಂತ ನಿಮ್ಗೆ ಎಲ್ಲರಿಗೂ ಗೊತ್ತುಂಟು.